ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆಲ್ಲ ತಮ್ಮನೇಲ್ ನೋಡ್ತಿದಂಗೆನೆ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತು ಭವ್ಯ ಅವರು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಅಂತ. ಇವತ್ತು ನಾನು ಫೈನಲಿ ಎಲ್ರೂ ಫೇವ್ರೇಟ್ ಮೈಸೂರ್ ಸಿಲ್ಕ್, ಅದರಲ್ಲೂ KSIC ಮೈಸೂರ್ ಸಿಲ್ಕ್ ನಾನು ತಗೊಂಡ್ ಬಂದಿದೀನಿ. ಅದರಲ್ಲೂ ನನ್ನ ಫೇವ್ರೇಟ್ ಕಲರೇ ನನಗ್ ಸಿಕ್ತು. ಹಾಗೆ ನಾವು ಯಾವ ಬಜೆಟ್ ಅಲ್ಲಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ, ಅದೇ ಬಜೆಟ್ ಅಲ್ಲಿ ನನ್ನ ಫೇವ್ರೇಟ್ ಕಲರೇ ಸಿಕ್ಕಿದೆ. ಇದೇ ಕಲರ್ ತಗೊಳ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಫೈನಲಿ ನನ್ಗೆ ಅದೇ ಕಲರ್ ಸಿಕ್ತು. ನನ್ಗೆ ನಾನ್ ಅನ್ಕೊಂಡಿರೋ ಬಜೆಟ್ ಅಲ್ಲಿ ಹಾಗೆ ನನ್ಗೆ ಇಷ್ಟ ಆಗುವಂತ ಕಲರ್ನೆ ನಾನ್ ಹೇಗ್ ತಗೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು. ನೀವು ಕಂಪ್ಲೀಟ್ ಆಗಿ ನೋಡೋದ್ರಿಂದ ಯಾರಾದ್ರೂ ಮುಂದೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದ್ರಲ್ಲಿ ಸಾಕಷ್ಟು ಟಿಪ್ಸ್ ಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ನಾನು ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡಿದೆ, ನೀವು ಕೂಡ ಆ ಟಿಪ್ಸ್ ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನೀವು ಕೂಡ ನಿಮ್ಗೆ ಇಷ್ಟ ಆಗುವಂತ ಮೈಸೂರ್ ಸಿಲ್ಕ್ ಸ್ಯಾರಿನ ತಗೊಳ್ಬಹುದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಮರೀದೆ ಲೈಕ್ ಮಾಡಿ. ಓಕೆನಾ? ಓಕೆ, ಇವಾಗ ಹೋಗಿ ವಿಡಿಯೋಸ್ನೆಲ್ಲ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ನಾನು ನಿಮ್ಗೆ ನನ್ನ ಸ್ಯಾರಿ ಹೇಗಿದೆ, ನಾನು ಯಾವ ಕಲರ್ ತಗೊಂಡಿದ್ದೀನಿ ಅದೆಲ್ಲ ನಿಮ್ಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ನನ್ನ KSIC ಮೈಸೂರು ಸಿಲ್ಕ್ ಸ್ಯಾರಿ ಕತೆ ನಿಮ್ಮ ಜೊತೆ ಬನ್ನಿ. ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಒಂದು ಸ್ಯಾರಿಗೋಸ್ಕರ ಇದೇ ಫಸ್ಟ್ ಟೈಮ್ ನಾನು 3 o'clock ಎದ್ದು ಅರ್ಲಿ ಮಾರ್ನಿಂಗ್ ಈ ರೀತಿ ರೆಡಿಯಾಗಿ ಬೇಗ ಹೊರಟಿರೋದು. ಯಾವತ್ತೂ ಈ ಥರ ಹೋಗಿದ್ದೇ ಇಲ್ಲ. ಈ ಒಂದು ಇನ್ಸಿಡೆಂಟ್ ನನಗೆ ಲೈಫ್ ಲಾಂಗ್ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಹಾಗೆ ನಾವು ಹೋಗಿದ್ದು ಬ್ಯಾಂಗ್ಳೂರಲ್ಲಿರುವಂಥ MG ರೋಡ್ KSIC ಬ್ರ್ಯಾಂಚ್ಗೆ. ಬ್ಯಾಂಗ್ಳೂರಲ್ಲಿ ತುಂಬ ಕಡೆ ಬ್ರಾಂಚಸ್ ಇದೆ KSIC, ಆದರೆ ನಾವು ಹೋಗಿದ್ದು MG ರೋಡ್ಗೆ. ಯಾಕಂದರೆ ಇಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಜಾಸ್ತಿ ಸ್ಯಾರೀಸ್ ಬರುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ಇಲ್ಲಿಗೇ ಬಂದ್ವಿ. ಹಾಗೆ ನಾನು ಅಂದ್ಕೊಳ್ತಿದ್ದೆ ನಾವೇ ಫಸ್ಟ್ ಹೋಗ್ತಿದ್ದೀವೇನೋ, ಹೇಗಿರುತ್ತೋ ಏನೋ ಅಂತ. ಸ್ವಲ್ಪ ಭಯ ಆಗ್ತಿತ್ತು, ಯಾರೂ ಇಷ್ಟು ಬೇಗ ಹೋಗಲ್ಲ ಅಲ್ವಾ, ಸ್ವಲ್ಪ ಭಯ ಆಗ್ತಿತ್ತು. ಆದರೆ ಅಲ್ಲೋದಾಗ ಆಲ್ರೆಡಿ 3 members ಬಂದಿದ್ದರು. ಒಬ್ಬರು ಪ್ರೆಗ್ನೆಂಟ್ ಲೇಡಿನೂ ಕೂಡ ಪಾಪ ಅಷ್ಟು ಬೆಳಿಗ್ಗೆನೇ ಬೇಗ ಬಂದಿದ್ದರು. ಅವರು 3 o'clock ಇಲ್ಲಿದ್ರಂತೆ. ಈ ಸ್ಯಾರಿಗೆ ಯಾಕೆಷ್ಟು ಡಿಮ್ಯಾಂಡ್ ಅಂದರೆ ನೋಡ್ತಿರ್ಬೋದು, ಅಪ್ಪಟ ಚಿನ್ನದ ಜರಿ ಮತ್ತು ಅಪ್ಪಟ ರೇಷ್ಮೆ ಸ್ಯಾರಿ, ಸಿಲ್ಕ್ ಸ್ಯಾರಿ ಇದು. ಸೊ ಅದರಿಂದಾಗಿ ಡಿಮ್ಯಾಂಡ್ ಜಾಸ್ತಿ ಇದು. ಅವಾಗೆಲ್ಲ ರಾಜಮನೆತನದವ್ರು ಮಾತ್ರ ಇದನ್ನು ಹಾಕೊಳ್ತಿದ್ರಂತೆ. ಇವಾಗ ಎಲ್ಲ ಕಾಮನ್ ಪೀಪಲ್ಸ್ಗೂ ಅದು ಸಿಗೋ ಥರ ಮಾಡಿರೋದ್ರಿಂದ ಅದಕ್ಕೆ ಅಷ್ಟು ಡಿಮ್ಯಾಂಡು. ಈ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಜ್ ಎಷ್ಟಿದೆ ಅಂತ ಅಂದರೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಪಾಪ ಚಿನ್ನೂ ನನ್ನ ಜೊತೆ ಬೆಳಗ್ಗೆನೇ ಬೇಗ ಎದ್ದು ಬಂದಿದ್ದೆ. ಅಮ್ಮ, ಯಾರಾದರೂ ಒಂದು ಸ್ಯಾರಿಗೋಸ್ಕರ ಇಷ್ಟು ಬೇಗ ಹೋಗ್ತಾರಾ ಅಂತ ಕೇಳ್ತಿದ್ದ ಅವನು. ದೊಡ್ಡವನಾದ್ಮೇಲೆ ನಿನಗೆ ಅರ್ಥ ಆಗುತ್ತೆ ಬಿಡಪ್ಪ ಅಂತ ಹೇಳಿದ್ದೆ. ಹಾಗೆ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬಂದಿದ್ದರು. ಹಾಗೆ ಚಿನ್ನು ಆಲ್ರೆಡಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾವು ಹೋದಾಗ ಜಸ್ಟ್ ಒಂದು 3 members ಅಷ್ಟೇ ಬಂದಿದ್ದರು. ಒಬ್ಬರು ಅಂಕಲ್ಲು 2:30ಗೆ ಬಂದು ವೆಯ್ಟ್ ಮಾಡ್ತಿದ್ರಂತೆ. ಇಲ್ಲಿ ಹೇಗೆ ಅಂತಂದರೆ ಫಸ್ಟು ಬಂದವರು ನೇಮ್ನ ಬರ್ಕೊಳ್ತಾ ಹೋಗಬೇಕು, ಇಲ್ಲಾಂತಂದರೆ ನಾವು ಫಸ್ಟ್ ಬಂದ್ವಿ ಅಂತ ಹೇಳ್ತಾನೆ ಇರ್ತಾರೆ. ಯಾರಾದರೂ ಫಸ್ಟ್ ಬಂದಿರ್ತಾರಲ್ಲ ಅವರು ಒಂದು ಲಿಸ್ಟ್ ಮಾಡಬೇಕು, ನೇಮೆಲ್ಲನೂ ಒಂದು ಪೇಪರಲ್ಲಿ ನೇಮೆಲ್ಲನ್ನು ಬರ್ಕೊಳ್ತಾ ಹೋಗಬೇಕು. ಅವರು ಫಸ್ಟ್ ಬಂದಿರೋರು ಅವ್ರ ಪರವಾಗೇ 3 names ಆಲ್ರೆಡಿ ಬರೆಸ್ಬಿಟ್ಟಿದ್ರು. ಅದಾದಮೇಲೆ ನಾನು 7, ನನ್ನ ನಂಬರ್ ಬಂದು 7 ಆಯಿತು. ತುಂಬ ಆಮೇಲೆ ತುಂಬ ಜನ ಬರ್ತಿದ್ರು. ನಾನು ಇಷ್ಟೇ ಏನೋ ಈ ಸಲ ಇವತ್ತು ಯಾರೂ ರಶ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೇಮ್ ಬರೆಸ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸ್ಯಾರಿ ಇದು ಶಾಪ್ ಓಪನ್ ಆಗೋದು ಅಲ್ಲಿ 10:30ಗೆ. ಸೊ ಅದರಿಂದಾಗಿ ನಾವು ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಬಾಕ್ಸಲ್ಲಿ ನಾನು ಚಪಾತಿ ತಂದಿದ್ದೆ, ಬಟ್ ಚಿನ್ನು ನಾನು ಚಪಾತಿ ತಿನ್ನಲ್ಲ, ನಂಗೆ ದೋಸೆ ಬೇಕು ಅಂತ ಹೇಳ್ದೆ. ಸೊ ಸಂಜು ಬಾ ಒಟ್ಟಿಗೆ ಹೋಗಿ ತಿನ್ಕೊಂಡು ಬರೋಣ ತಿಂಡಿನ, ಇನ್ನು 10:30ಗಲ್ವಾ, ಈಗ ಆಲ್ರೆಡಿ 8:30 ಆಗಿದೆ, ಇನ್ನು 2 hours ವೆಯ್ಟ್ ಮಾಡಬೇಕು, ತಿಂಡಿ ತಿನ್ಕೊಂಡು ಬರೋಣ ಅಂತ ಅಂದರು. ಸೊ ಆಯಿತು ಅಂದ್ಬಿಟ್ಟು ಹೇಳಿ ತಿಂಡಿ ತಿನ್ನೋದಕ್ಕೆ ಅಂತ ಬಂದ್ವಿ. ನೇಮ್ನ ಬರ್ಸ್ಬಿಟ್ಟು ಬಂದಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೇಮ್ ಎಲ್ಲ ಬರೆಸ್ಲಿಲ್ಲ ಅಂತಂದರೆ ನಾವು ಫಸ್ಟ್ ಬಂದ್ವಿ ಅಂತ ಹೇಳ್ತಾನೆ ಇರ್ತಾರೆ. ಅದಾದಮೇಲೆ ನಾವು ತಿಂಡಿ ತಿಂದ್ಬಿಟ್ಟು ಹೋದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು, ನೋಡ್ತಿರ್ಬೋದು. ಆಮೇಲೆ ಬಂದವರು ನೇಮೆಲ್ಲ ಬರೆಸ್ತಾನೆ ಇದ್ದರು. ತುಂಬ ಅಂದರೆ ತುಂಬಾ ಕ್ಯೂ ಆಗೋಯ್ತು. ನಾನಂತೂ ಶಾಕ್ ಆಗಿಬಿಟ್ಟೆ, ಇಷ್ಟೊಂದು ಜನ ಬಂದಿದ್ದಾರಲ್ಲ ಅಂತ ಹೇಳಿ. ಒಂದು ಹುಡುಗಿ ನೇಮೆಲ್ಲನೂ ಬರ್ಕೊಳ್ತಾ ಇದ್ಲು. ಹಾಗೆ ನಮ್ಮ ಚಿನ್ನನ ಒಬ್ಬರು ಇಂಟರ್ವ್ಯೂ ಮಾಡಬೇಕು, ಇಷ್ಟು ಚಿಕ್ಕ ಹುಡುಗ ಬಂದಿದ್ದಾನಲ್ಲ ಇಷ್ಟು ಬೇಗ ಅರ್ಲಿ ಮಾರ್ನಿಂಗೇ ಎದ್ದು ಅಂತ ಅಂದ್ಬಿಟ್ಟು ನಾನು ನಿನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳ್ತಿದ್ರು. ಅವನು ನಾನು ಮಾತಾಡಲ್ಲ ಅಂತ ಹೇಳ್ತಿದ್ದ. ಅದಾದಮೇಲೆ ಅವ್ರು ತುಂಬ ಫೋರ್ಸ್ ಮಾಡಿರೋದ್ರಿಂದ ಚಿನ್ನು ಸರಿ ಆಯಿತು ಮಾತಾಡ್ತೀನಿ ಅಂತ ಹೋದ. ಏನು ಮಾತಾಡಿದ್ದಾನೆ ಏನು ಅನ್ನೋದನ್ನು ನೀವು ಸಹ ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಾತಾಡ್ದ. ಅಲ್ಲಿ ಎಲ್ಲರೂ KSIC ಸ್ಯಾರಿಗೆ ಯಾಕಿಷ್ಟು ಕ್ರೇಜ್ ಅಂತ ಅಂದ್ಬಿಟ್ಟು
ಒಬ್ಬರು ವಿಡಿಯೋ ಎಲ್ಲನೂ ಮಾಡಿಕೊಂಡ್ರು. ಅವರೇ ಚಿನ್ನು ಬಗ್ಗೆ ಎಲ್ಲ ಚಿನ್ನು ಹತ್ರನೂ ಎಲ್ಲ ಅವನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟೆಲ್ಲ ಕೇಳಿದ್ರು. ಸೊ ವಿಡಿಯೋನ ನೋಡಿ ನೀವು ಕೂಡ ಅವನ ಇಂಟರ್ವ್ಯೂ ಹೇಗಿತ್ತು ಅಂತ ತುಂಬ ನಗು ಬರ್ತಿತ್ತು. ನಮ್ಮನ್ನು ಕೇಳಿದ್ರು, ಬಟ್ ನಾವು ಮಾತಾಡಲ್ಲ ಅಂತ ಅಂದಿದ್ದಕ್ಕೆ ಚಿನ್ನು ಹೋಗಿ ಮಾತಾಡ್ತಿದ್ದಾನೆ. ಅಲ್ಲಿ ಅಲ್ಲಿ ಇಲ್ಲಲ್ಲ, ಅವ್ರು ನೋಡಿ ಮಾತಾಡು. ಟೆನ್ 10:30ಗೆ ಶಾಪ್ ಓಪನ್ ಆಗುವಾಗ ನಮಗೆ ಟೋಕನ್ ಕೊಡ್ತಾರೆ. ನನಗೆ ಟೋಕನ್ 7 ನಂಬರ್ದು ಸಿಕ್ಕಿತ್ತು. ಒಂದು ಸಲಿಗೆ 25 ಮೆಂಬರ್ಸ್ನ ಒಳಗಡೆ ಬಿಡ್ತಾರೆ. ಎವ್ರಿ ಸ್ಯಾಟರ್ಡೆ ಮತ್ತು ಥರ್ಸ್ಡೇ ಇರುತ್ತೆ ನ್ಯೂ ಸ್ಟಾಕ್ ಬರೋದು. 32 ಮಧುರ 32 ಯಾರ ಹತ್ರ ಇದೆ? 32 who has 32 from here nobody has 32 only 33 34 ಒಳಗಡೆ ಬರ್ತಿದ್ದಂಗೆ ಎಲ್ರಿಗೂ 10 ಮಿನಿಟ್ಸ್ ಅಷ್ಟೇ ಟೈಮ್ ಇರುತ್ತೆ. ಬೇಗ ಬೇಗ ತಗೊಂಡು ಬೇಗ ಬಿಲ್ ಮಾಡಿಸ್ಬೇಕಿರುತ್ತೆ. ಎಷ್ಟು ಬೇಗ ಸ್ಯಾರೀಸ್ ಎಲ್ಲ ಖಾಲಿ ಆಗಿಬಿಡುತ್ತೆ ಅಂತ ಅಂದರೆ ಅಲ್ಲಿರೋದೆಲ್ಲ ಹೊರಗಡೆ ಕೂತಿರ್ಬೇಕಾದ್ರೆಲ್ಲ ಎಲ್ಲರೂ ನನಗೆ ಈ ಕಲರ್ ತಗೋಬೇಕು ಅಂದ್ಕೊಂಡಿದ್ದೀನಿ, ಆ ಕಲರ್ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ತುಂಬ ಜನ ಮಾತಾಡ್ತಿರ್ತಾರೆ. ಆಮೇಲೆ ಬಾರ್ಡರ್ ಡಿಸೈನ್ ಹೀಗಿರಬೇಕು ಹಾಗಿರಬೇಕು ಅಂತ. ಆದರೆ ನಾವು ಅಂದ್ಕೊಳ್ಳೋ ಥರ ಏನೂ ಸಿಗಲ್ಲ ಅಲ್ಲಿ. ಸಿಕ್ಕಿರೋದನ್ನ ತಗೊಳ್ಬೇಕು ಅಷ್ಟೇ. ಹಾಗೆ ತುಂಬ ಜನ ಪಾಪ ಸಿಕ್ಕಿರೋ ಕಲರ್ಸ್ಗೆ ಅಯ್ಯೋ ಬಿಡು ಯಾವುದೋ ಒಂದು KSIC ಸಿಕ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋದವರೇ ಹೆಚ್ಚು. ಆದರೆ ನನಗೆ ಇಷ್ಟ ಆಗೋವಂಥ ಕಲರೇ ಸಿಕ್ತು. ಅದಕ್ಕೆ ನನಗೆ ಎಷ್ಟೊಂದು ಖುಷಿ ಆಗ್ತಿತ್ತು, ತುಂಬ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಬಂದಿದ್ದು ಹೇಗೋ ಒಳ್ಳೆ ಸ್ಯಾರಿ ಸಿಕ್ತು ಅಂತ ಅಂದ್ಕೊಂಡೆ. ಹಾಗೆ ಎಷ್ಟೋ ಜನ ಅವ್ರಿಗಿಷ್ಟ ಇಲ್ದಿದ್ರೂ ಕಲರ್ನ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋದ್ರು. ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದು 3rd ಬ್ಯಾಚು. ನಾವು ಬಂದಾದಮೇಲೆ 2nd ಬ್ಯಾಚ್ ಹೋಗಿತ್ತು, ಇವಾಗ 3rd ಬ್ಯಾಚ್ ಹೋಗ್ತಿದ್ದಾರೆ. 3rd ಬ್ಯಾಚಲ್ಲೂ ಸಹ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಫೈನಲಿ ಮೈಸೂರು KSIC ಸ್ಯಾರಿನ ತಗೊಂಡೆ. ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇತ್ತು ಗೊತ್ತಾ, ತುಂಬ ಅಂದರೆ ತುಂಬಾನೇ ಕ್ರೌಡ್ ಇತ್ತು. ಜಸ್ಟ್ 10 ಮಿನಿಟ್ಸ್ ಇರುತ್ತೆ, ಅಷ್ಟರಲ್ಲಿ ನಾವು ತಗೊಳ್ಬೇಕು. ನನಗಂತೂ ನಾನು ಇಷ್ಟಪಡುವಂಥ ಸ್ಯಾರಿನೇ ಸಿಕ್ತು. ಮನೇಲಿ ಹೋಗಿ ತೋರಿಸ್ತೀನಿ ಹೇಗಿದೆ ಏನು ಅಂತ. ಸ್ಯಾರಿ ಎಲ್ಲ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಖುಷಿ ಆಯಿತು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಓಕೆ, ಹೆಂಗಿತ್ತು ಸಂಜೆ ಎಕ್ಸ್ಪೀರಿಯನ್ಸ್? ಚಿನ್ನು ಹೆಂಗಿತ್ತು ಮಗ್ನೆ? ಚೆನ್ನಾಗಿತ್ತಾ? ಇವತ್ತು ನನಗೆ ನನ್ನ ಫೇವ್ರೆಟ್ ಕಲರ್ ಸ್ಯಾರಿ ಸಿಗೋದಕ್ಕೆ ಸಂಜುನೇ ಕಾರಣ. ಅವರೇ ಪಾಪ ಹೆಲ್ಪ್ ಮಾಡಿದ್ದು, ಬೇಗ ಬೇಗ ತಗೋಬಿಟ್ರು. ನಾನಂತೂ ತಗೊಂಡಿದ್ದು ಯಾವುದು ಸೆಲೆಕ್ಟ್ ಆಗಲಿಲ್ಲ. ಅವ್ರು ತಗೊಟ್ಟಿದ್ದೆ ನನಗೆ ಸೆಲೆಕ್ಟ್ ಆಗಿದ್ದು. ಅವ್ರು ಇಲ್ಲ ಅಂದಿದ್ರೆ ಇವತ್ತು ಸ್ಯಾರಿ ತಗೊಳ್ಳೋದೇ ಕಷ್ಟ ಆಗಿಬಿಡ್ತಿತ್ತು ನನಗೆ. ಆ ಥರ ಆಗಿತ್ತು. ತುಂಬ ಗಂಡಸರು ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ಅಲ್ಲಿ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಯಾವ ರೀತಿ ಕ್ರೇಜ್ ಇದೆ ಅಂತ. ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬಾನೇ ಕ್ರೇಜ್ ಇದೆ. ಇತ್ತೀಚೆಗಂತೂ ಕಾಲೇಜ್ ಹುಡುಗಿರು ಕೂಡ ತುಂಬಾ ಲೈಕ್ ಮಾಡ್ತಿದ್ದಾರೆ. ಹಾಗೆ ಏಜ್ ಆಗಿರೋರು ಕೂಡ ತುಂಬಾ ಲೈಕ್ ಮಾಡ್ತಿದ್ದಾರೆ. ಹೈದರಾಬಾದಿಂದ ಮೈಸೂರಿಂದನೂ ಬಂದಿದ್ರು ಕೆಲವರು. ತುಂಬಾ ಬೇಗ ಬಂದು ಕೆಲವರು ಬ್ಯಾಂಗ್ಳೂರ್ ಬಂದು ಸ್ಟೇ ಆಗಿ ಬೆಳಗಿನ ಜಾವನೆ ಬಂದು ತಗೊಳ್ತಿದ್ರು. ನೋಡಿದ್ರಲ್ವಾ ನೀವು ಯಾವ ರೀತಿ ಎಲ್ಲ ಹೋಗಿ ತಗೊಳ್ಬೇಕು ಅಂತ. ಇವಾಗ ವೇಟ್ ಮಾಡ್ಸಲ್ಲ, ಫಸ್ಟ್ ನಾನು ಯಾವ ತರ ತಗೊಂಡಿದ್ದೀನಿ ಅದನ್ನ ತೋರಿಸ್ತೀನಿ. ಈ ಒಂದು ಸ್ಯಾರಿ ತಗೊಳ್ಳೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದೀವಿ. ತುಂಬಾನೇ ಖುಷಿ ಆಯ್ತು. ನಾನು ಹೋಗಿದ್ದು ಫಸ್ಟ್ ಟೈಮ್ ಹೋಗ್ತಿದಂಗೆನೆ ನನಗೆ ನಾನು ಇಷ್ಟಪಡುವಂತ ಕಲರ್ ಸಿಕ್ತು. ಎಲ್ಲಾ ಹುಡುಗಿರ್ಗೂ ತುಂಬಾನೇ ಇಷ್ಟ ಇರುತ್ತೆ ನೋಡಿ. ಈ ರೀತಿ ಪ್ಯಾಕ್ ಮಾಡಿರ್ತಾರೆ. ಹಾಗೆ ಬಿಲ್ ರೆಡ್ ಮೈ ಫೇವ್ರೆಟ್ ಕಲರ್ ಇದು. ರೆಡ್ ಅಥವಾ ರಾಣಿ ಪಿಂಕ್ ಅಲ್ಲಿ ತಗೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ.
ಯಾವ್ದಾದ್ರು ಸಾಕು, ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಳ್ತಿದೆ. ಏನ್ ಮಾಡೋದು ಅಂತ ಹೋಗ್ತಿದ್ದಂಗೆ ಫೈನಲಿ ಸಿಕ್ತು. ಸಂಜುನೆ ಸೆಲೆಕ್ಟ್ ಮಾಡಿದ್ದು ಇದನ್ನ. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಹಾಗೆ ನಾನು ಸ್ಯಾರಿ ತರ್ತಿದಂಗೆ ಫಾಲ್ಸ್ ಜಿಗ್ಜಾಗ್ ಮಾಡಿಸ್ಬಿಟ್ಟಿದೆ. ಸೊ ಅದರಿಂದಾಗಿ ಸ್ವಲ್ಪ ಫೋಲ್ಡ್ ಹೋಗಿದೆ. ತುಂಬಾ ಖುಷಿ ಆಗ್ತಿದೆ ಈ ಒಂದು ಸ್ಯಾರಿ ತಗೊಂಡಿದ್ದು. ಹಾಗೆ ತುಂಬಾ ಜನ ಕ್ರೇಪ್ ಮೈಸೂರ್ ಸಿಲ್ಕ್ ನ ತಗೊಂಡು ಅದನ್ನ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತ ಅನ್ಕೊಂಡಿರ್ತೀರಾ. ಖಂಡಿತ ಇಲ್ಲ. ಮೈಸೂರ್ ಸಿಲ್ಕ್ ಸ್ಯಾರಿಲಿ KSIC ಅವ್ರದ್ದು ಬ್ರ್ಯಾಂಡ್ ಇರುತ್ತೆ. ಹಾಗೆ ಅವ್ರದ್ದು ಒಂದು ಕೋಡ್ ಇರುತ್ತೆ. ನಾನು ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಅದಿದ್ರೇನೆ ಅದು ಮೈಸೂರ್ KSIC ಸಿಲ್ಕ್ ಸ್ಯಾರಿ ಅಂತ ಗೊತ್ತಾಗೋದು. ನೋಡಿ, ಈ ರೀತಿ ಕೋಡ್ ಇರುತ್ತೆ ಆಯ್ತಾ. ಅದಾದ್ಮೇಲೆ ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತ ಅಂದ್ಬಿಟ್ಟು 100% ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತ ಹಾಕಿರ್ತಾರೆ. ಹಾಗೆ ಇಲ್ಲೇನೆ ನಿಮ್ಗೆ ಇದ್ರ ಕೋಡ್ನು ಕೂಡ ಕೊಟ್ಟಿರ್ತಾರೆ. ಈ ತರ ಇದ್ದಾಗ ಮಾತ್ರ ಅದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಹಾಗೆ KSIC ಸ್ಯಾರಿ ಅಂತ ಗೊತ್ತಾಗೋದು. ಹಾಗೆ ಇದಕ್ಕೆ ಏನಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಅಂದ್ರೆ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಹಾಗೆ ನಮ್ಗೆ ಈ ಕಲರ್ ಬೇಡ ಅಂತಂದ್ರೆ ನಾವು ಫ್ಯೂಚರ್ ಅಲ್ಲಿ ಬೇರೆ ಕಲರ್ ಕೂಡ ಮಾಡಿಸ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಉಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಲೈಟ್ ವೇಟ್ ಅಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನಾನು ಇಷ್ಟಪಡೋ ತರ ತಗೊಂಡೆ ಅನ್ನೋದೇ ಒಂದು ಖುಷಿ. ನಾನಂತೂ ತುಂಬಾ ದಿನದಿಂದ ಮೈಸೂರ್ KSIC ಸಿಲ್ಕ್ ಸ್ಯಾರಿನೇ ತಗೊಳ್ಬೇಕು ಅಂತಾನೆ ಅನ್ಕೊಳ್ತಿದ್ದೆ. ನಾನು ಕೆಲವೊಂದು ವಿಡಿಯೋಸ್ ನ ನೋಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಅದ್ರಲ್ಲೆಲ್ಲ ನೋಡಿದಾಗ ಅನ್ಕೊಳ್ತಿದ್ದೆ, ಅಯ್ಯೋ ಸ್ಯಾರಿ ತಗೊಳೋದಿಕ್ ಆಗುತ್ತೋ ಇಲ್ವೋ, ಏನಪ್ಪಾ ಬೆಳಗಿನ ಜಾವನೆ ಈ ತರ ಹೋಗಿ ಅರ್ಲಿ ಮಾರ್ನಿಂಗ್ಗೆ 3 o'clock ಏನೆಲ್ಲ ಕ್ಯೂ ನಿಂತ್ಕೊಳ್ತಾರಲ್ಲ, ಏನ್ ಈ ತರ ಕ್ರೇಜ್ ಇದೆಯಾ, ನಿಜವಾಗ್ಲೂ ಇದೆಯಾ ಅಥವಾ ಫೇಕ್ ನ್ಯೂಸ್ ಇದೆಲ್ಲ ಅಂತ ಅನ್ಕೊಳ್ತಿದ್ದೆ. ನನಗೆ ಹೋಗಿ ಅಲ್ಲಿ ನೋಡಿದ ಮೇಲೆನೆ ಗೊತ್ತಾಗಿದ್ದು ಇದು ಫೇಕ್ ನ್ಯೂಸ್ ಅಲ್ಲ, ರಿಯಲ್ ನ್ಯೂಸ್ ಅಂತ. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಂದು ಸ್ಯಾರಿಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಹೋಗ್ಬೇಕಂತ ತುಂಬಾನೇ, ನಾವೇನಾದ್ರೂ ಕೆಲವೊಂದನ್ನ ಇಷ್ಟಪಟ್ಟಾಗ ಅದನ್ನ ತಗೊಳಕ್ಕೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕಿರುತ್ತೆ. ಫೈನಲಿ ಸಂಜುನು ಕರ್ಕೊಂಡು ಹೋದ್ರು. ಅವರು ನಂಬ್ತಿರ್ಲಿಲ್ಲ ಯಾರಾದ್ರೂ ಸ್ಯಾರಿ ತಗೊಳೋದಕ್ಕೆ ಅರ್ಲಿ ಮಾರ್ನಿಂಗ್ ಹೋಗ್ತಾರ ಅಂತ ಎಲ್ಲ ಹೇಳ್ತಿದ್ರು. ಆಮೇಲೆ ಅಲ್ಲಿ ಹೋಗ್ತಿದ್ದಂಗೆ ಗೊತ್ತಾಯ್ತು, ಅಲ್ಲಿ ನಾವು ಹೋದಾಗ ಒಂದ್ 3 members ಅಷ್ಟೇ ಬಂದು ವೇಟ್ ಮಾಡ್ತಿದ್ರು. ತುಂಬಾ ಕ್ರೇಜಿ ಅಂತ ಅನ್ಸ್ತಿತ್ತು. ಆಮೇಲೆ ಅಂತೂ ಸಿಕ್ಕಾಪಟ್ಟೆ ಜನ ಬಂದ್ರು. ಎಷ್ಟು ಕ್ಯೂ ಇತ್ತು ಗೊತ್ತಾ. ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ನಾನು ತಗೊಳೋದಿಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ಸ್ಯಾರಿ ತಗೊಳೋದ್ರಲ್ಲೆಲ್ಲ ಬಿಸಿ ಆಗ್ಬಿಟ್ವಲ್ಲ. ಸೊ ಅದರಿಂದ ತಗೊಳ್ಳಿಲ್ಲ. ತುಂಬಾ ಜನ ಇದ್ರು ಫ್ರೆಂಡ್ಸ್. ನಾನು ತೋರಿಸಿರೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಜನನೇ ಇದಾರೆ. ಹಾಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ 4 points ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಹೋದ್ರೇನೆ ನಿಮ್ಗೆ ಬೇಗ ಟೋಕನ್ ಸಿಗುತ್ತೆ. ನೀವು ಬೇಗ ಒಳಗಡೆ ಹೋಗ್ಬೋದು. ಹಾಗೆ ನೀವೇನಾದ್ರೂ ಸ್ಯಾರಿ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿದಾಗ ನಿಮ್ ಜೊತೆ ಯಾರನ್ನಾದ್ರೂ ಹೆಲ್ಪ್ ಕರ್ಕೊಂಡೋಗಿ ಅವ್ರಿಗೂ ಒಂದು ಟೋಕನ್ ಸಿಗುತ್ತೆ. ಅವ್ರಿಗೂ ಹೇಳಿರಿ, ನನಗೆ ಈ ತರ ಫೇವ್ರೆಟ್ ಕಲರ್ಸ್ ಇಷ್ಟ, ಈ ಕಲರ್ಸ್ ಸಿಕ್ಕಿದ್ರೆ ತಕ್ಷಣ ತಗೊಂಡಿರಿ, ಆಮೇಲೆ ನೋಡೋಣ ಅಂತ ಹೇಳಿ. ಈ ತರ ಒಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಬೇಗ ಸ್ಯಾರಿನ ಪಿಕ್ ಮಾಡ್ಕೊಡ್ತಾರೆ. ಅಲ್ಲಿ ಟೈಮೇ ಇರಲ್ಲ. ಒಬ್ರಿಗೆ 10 minutes ಟೈಮ್ ಇರುತ್ತೆ. ಹೋಗ್ಬೇಕು ಟಕ ಅಂತ ಸಿಕ್ಕಿದ್ನ ತಗೊಳ್ಬೇಕು. ಒಂದ್ಸಲಿಗೆ 25 members ನ ಒಳಗಡೆ ಬಿಡ್ತಾರೆ ಅಲ್ವಾ. ಅಲ್ಲಿ ಹೋಗ್ತಿದಂಗೆನೆ ನಿಮ್ ಕಣ್ಣಿಗೆ ಯಾವ್ದು ಕಾಣಿಸುತ್ತೆ, ನಿಮ್ಗೆ ಯಾವ ಫೇವ್ರೆಟ್ ಕಲರ್ಸ್ ಇರುತ್ತೆ ಅದನ್ನ ಬೇಗ ಪಿಕ್ ಮಾಡಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಅಲ್ಲಿ ಪ್ರೈಸ್ ಮೆನ್ಷನ್ ಮಾಡಿರಲ್ಲ. ನಂದೇನಾಯ್ತು ಅಂದ್ರೆ ನಾನ್ ತಗೊಂಡಿದ್ದೆಲ್ಲ 85,000 90,000 ಈ ತರನೇ ಇತ್ತು ಪ್ರೈಸು. ಒಂದ್ 4-5 ಸ್ಯಾರಿ ತಗೊಂಡೆ. ಆಮೇಲೆ ನೋಡಿದ್ರೆ ಪ್ರೈಸ್ ಅಷ್ಟೊಂದಿತ್ತು. ಆಮೇಲೆ ಸಂಜುಗೂ ಹೇಳಿದೆ ನಾನು, ಈ ತರ ಫೇವ್ರೆಟ್ ಕಲರ್ಸ್ ಇದೆ, ಒಂದು 4 ಕಲರ್ಸ್ ನಾನು ಹೇಳ್ಬಿಟ್ಟಿದೆ, ಈ ಕಲರ್ಸ್ ಸಿಕ್ಕಿದ್ರೆ ಬೇಗ ತಗೊಳ್ಳಿ ಅಂತ ಹೇಳಿದೆ. ಹಾಗೆ ಅವರು ನನ್ಗೆ ರೆಡ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 2 ರೆಡ್ ನ ತಗೊಂಡಿದ್ರು. ಇನ್ನೊಂದು ರೆಡ್ 51,000 ಇತ್ತು. ಅದು ಮೇಲ್ಗಡೆ ಬಾರ್ಡರ್ ಸ್ಮಾಲ್ ಬಾರ್ಡರ್ ಇತ್ತು, ಕೆಳಗಡೆ ಬಿಗ್ ಬಾರ್ಡರ್ ಇತ್ತು. ಅದರಿಂದಾಗಿ ನಂಗೆ ಅದಷ್ಟು ಇಷ್ಟ ಆಗ್ಲಿಲ್ಲ. ಮೇಲ್ ಮಾತ್ರ ಸ್ಮಾಲ್, ಕೆಳಗಡೆ ಮಾತ್ರ ಬಿಗ್ ಇದೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅನಿಸ್ತು. ಇದು ಮೇಲೆ ಕೆಳಗಡೆ 2 ಕಡೆನೂ ಸೇಮ್ ಬಾರ್ಡರ್ ಇತ್ತು. ಸೊ ನನ್ಗೆ ಈ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಮ್ಮ ಬಜೆಟ್ ತಕ್ಕಂತನೂ ಇತ್ತು. ಸಂಜು ಒಂದು 40,000 ನಲ್ಲಿ ನೋಡೋದಿಕ್ ಹೇಳಿದ್ರು. ಅಲ್ಲಿ ನಮ್ಗೆ 37 ಈ ಸ್ಯಾರಿ ಪ್ರೈಸ್ ಬಂದು 37,000. ಅಲ್ಲಿಗೆ ನೀವು ನೋಡ್ಬೋದು, ಇಲ್ಲಿ ಹತ್ತತ್ರ 37,000 ಇದೆ. ನೋಡಿ 36,710 rupees ಅಂದ್ರೆ 36,710 ರೂಪಾಯಿ. ಒಂದು 290 ರೂಪಾಯಿ ಕಡಿಮೆ, 37,000 ಈ ಸ್ಯಾರಿಗೆ.
ಆದ್ರೂ ನಾವ್ ಇಷ್ಟಪಡೋಂಥದ್ದು ಸಿಕ್ತಲ್ಲ ಕಲರ್ ಅನ್ನೋದೇ ಒಂದು ಖುಷಿ. ನಾನ್ ಫಿಕ್ಸ್ ಆಗ್ಬಿಟ್ಟಿದೆ, ಸಿಕ್ಕಿದ್ರೆ ನನ್ ಫೇವ್ರೆಟ್ ಕಲರ್ ಸಿಕ್ಕಿದ್ರೆ, ಹಾಗೆ ನನಗ್ ಬಜೆಟ್ ಅಲ್ಲಿ ಸಿಕ್ಕಿದ್ರೆ ತಗೊಳ್ಳೋಣ, ಇಲ್ಲ ಅಂತಂದ್ರೆ ನಾನು ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ ಒಂದು 15,000 ಅಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿದೆ. ಸುಮ್ನೆ ಇಷ್ಟ ಇಲ್ದಿರೋಂತ ಕಲರ್ಗೆಲ್ಲ ನಾನು ಹೋಗಿ ತಗೋಬಾರ್ದು ಅಂತ. ಯಾಕಂದ್ರೆ ನಾವು ಪದೇ ಪದೇ ಹೋಗಿ ತಗೊಳ್ಳೋದಿಲ್ಲ ಅಲ್ವಾ, ಯಾವಾಗ್ಲಾದ್ರೂ ಒಂದೊಂದ್ಸಲ ತಗೊಳ್ತಿರ್ತೀವಿ. ಒಂದು 3-4 ಸ್ಯಾರಿ ತಗೊಳ್ಬೋದೇನೋ. ಅದಕ್ಕೆ ನಾವು ಫೇವ್ರೆಟ್ ಕಲರ್ ತಗೊಂಡ್ರೆ ಉಟ್ಕೊಳ್ಬೇಕಾದ್ರೂ ನಮ್ಗೊಂದು ನಾನು ಇಷ್ಟಪಟ್ಟಿದ್ ಕಲರ್ ಸಿಕ್ಕಿದೆ ಅಂತ ಒಂದ್ ನೆಮ್ಮದಿ ಇರುತ್ತೆ. ಅದ್ಬಿಟ್ಟು ಅಲ್ಲಿ ಏನಾಗಿತ್ತೆ ಅಂದ್ರೆ ಕೆಲವು ಜನ ಬಂದಿದ್ರಲ್ಲ, ಅವರು ಕುತ್ಕೊಂಡು ನನ್ಗೆ ಈ ಕಲರ್ ಬೇಕು, ಆ ಕಲರ್ ಬೇಕು, ಆ ಡಿಸೈನ್ ಬೇಕು, ಈ ಡಿಸೈನ್ ಬೇಕು ಅಂತ ಮಾತಾಡ್ತಿದ್ರು. ಆಮೇಲೆ ಒಳಗಡೆ ಹೋದ್ಮೇಲೆ ಪಾಪ ಅವ್ರಿಗೆ ಇಷ್ಟ ಆಗದಿದ್ರು ಕೂಡ ಅಷ್ಟು ಬೇಗ ಬಂದ್ಬಿಟ್ಟಿದೀವಲ್ಲ ಅಂತ ಅನ್ಬಿಟ್ಟು ಮತ್ತೆ ಬರಕಾಗುತ್ತೋ ಇಲ್ವೋ, ಸ್ಯಾರಿ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಇಷ್ಟ ಇಲ್ದಿದ್ರು ಯಾವ ಕಲರ್ ಸಿಗುತ್ತೋ ಅದನ್ನೇ ತಗೊಂಡ್ ಹೋಗ್ತಿದ್ರು. ನಾನ್ ಲಕ್ಕಿ ಅಂತ ಅನ್ಕೊಂಡೆ. ಅದ್ರಲ್ಲೂ ನನಗೆ ಸಂಜು ಹೆಲ್ಪ್ ಮಾಡಿದ್ರಿಂದ ನನಗೆ ನನ್ನ ಫೇವ್ರೆಟ್ ಕಲರ್ ಸಿಕ್ತು. ಇಲ್ಲ ಅಂತ ಅಂದಿದ್ರೆ ನಾನು ಕೂಡ ವಾಪಸ್ ಬರ್ಬೇಕಿತ್ತು. ಅಷ್ಟು ಬೇಗ ಹೋಗಿನೂ ಕೂಡ ವಾಪಸ್ ಬರ್ಬೇಕಿತ್ತು. ಆ ತರ ಆಗ್ಬಿಟ್ಟಿತ್ತು. ಎಷ್ಟು ಬೇಗ ಪಿಕ್ ಮಾಡ್ಬಿಡ್ತಾರೆ ಗೊತ್ತಾ. ಅದಕ್ಕೆ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು, ಹೋಗ್ತಿದಂಗೆ ಒಂದ್ 4-5 ಸೀರೆನ ನಿಮ್ ಕಣ್ಣು ಕಾಣಿಸಿದ ಕಲರ್ಸ್ ನ, ಅಂದ್ರೆ ನಿಮ್ಗೆ ಇಷ್ಟ ಆಗಂತ ಕಲರ್ಸ್ ನ ಪಿಕ್ ಮಾಡ್ಕೊಬಿಡಿ. ಆಮೇಲೆ ನೀವು ಹೋಗಿ ಪ್ರೈಸ್ ನ ನೋಡ್ಬೋದು. ಜೊತೆಗೆ ಒಬ್ರನ್ನ ಹೆಲ್ಪ್ ಕರ್ಕೊಂಡು ಹೋದ್ರೆ ತುಂಬಾನೇ ಒಳ್ಳೇದು. ನೀವ್ ಇಷ್ಟಪಡುವಂತ ಸ್ಯಾರಿನೇ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ಗೆ ಹೋಗಿ, ಲೇಟ್ ಆಗಿ ಹೋದ್ರೆ ಲೇಟ್ ಆಗ್ಬಿಡ್ತಾರೆ. ಲೇಟ್ ಆಗಿ ಹೋದಾಗ ಕಲೆಕ್ಷನ್ ಅಂತೂ ತುಂಬಾನೇ ಕಡಿಮೆ ಇರುತ್ತೆ. ಎವ್ರಿ ಸ್ಯಾಟರ್ಡೆ ಮತ್ತೆ ಥರ್ಸ್ಡೇ ಮಾತ್ರ ನ್ಯೂ ಸ್ಟಾಕ್ ಬರೋದು. ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿ ಇವಾಗ ಜಾಸ್ತಿ ಬರ್ತಿಲ್ವಂತೆ. ಅದರಿಂದಾಗಿ ಫ್ಯಾಕ್ಟ್ರಿಲೇನೆ ಒಂದು ದಿನಕ್ಕೆ 200 ಸ್ಯಾರಿ ಆಗುತ್ತಂತೆ. 200 ಸ್ಯಾರಿ ಮಾತ್ರ ಅವರು ಮಾಡ್ತಿರೋದು. ಅದರಿಂದಾಗಿ ಅದು ತುಂಬಾನೇ ಕಡಿಮೆ ಆಗಿದೆ ಬರ್ತಿರೋದು. ಒಂದೊಂದು ಬ್ರಾಂಚ್ಗೆ 60 ಸ್ಯಾರೀಸ್, ಇಲ್ಲಾಂದ್ರೆ ಕೆಲವೊಂದ್ಸರಿ 100 ಸ್ಯಾರೀಸ್ ಬರುತ್ತಂತೆ. ನಾವು ಹೋಗಿದ್ದು MG ರೋಡ್ ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ MG ರೋಡ್ ಹೋಗಿದ್ವಿ. ತುಂಬಾ ಜನ ಇರ್ತಾರೆ ಎಲ್ಲಾ ಕಡೆ, ಎಲ್ಲಾ ಬ್ರಾಂಚ್ ಅಲ್ಲೂ ತುಂಬಾ ಜನನೇ ಇರ್ತಾರೆ. ಆದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ, ಹಾಗೆ ನಿಮ್ ಜೊತೆಗೆ ಯಾರನ್ನಾದ್ರೂ ಹೆಲ್ಪ್ ಕರ್ಕೊಂಡೋಗಿ, ಅವಾಗ ಖಂಡಿತ ನಿಮ್ಗೆ ಸ್ಯಾರಿ ಸಿಗುತ್ತೆ. ಓಕೆನಾ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೆ ಸ್ಯಾರಿ ಪ್ರೈಸ್ ಕೂಡ ತಿಳಿಸ್ಕೊಟ್ಟಿದೀನಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ವಾಪಸ್ ಬಂದ್ಬಿಡಿ. ನೆಕ್ಸ್ಟ್ ಟೈಮ್ ಹೋಗ್ಬೋದು. ಸುಮ್ನೆ ನೀವು ಇಷ್ಟ ಇಲ್ಲದೆ ಇದ್ರೂ ಆ ಒಂದು ಸ್ಯಾರಿನ ತಗೊಳೋದಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ಹಾಕೊಳ್ಬೇಕಾದ್ರೆ ಅಯ್ಯೋ ನಂಗೆ ಈ ಕಲರ್ ಇಷ್ಟ ಇರ್ಲಿಲ್ಲ, ನಂಗೆ ಆ ಕಲರ್ ಇಷ್ಟ ಆಯ್ತು, ಆದ್ರೆ ನಾನು ಈಗ ತಗೊಂಡ್ ಬಂದ್ಬಿಟ್ಟೆ ಅಂತಾನೆ ಅನಿಸ್ತಿರುತ್ತೆ. ಸೊ ಅದರಿಂದಾಗಿ ನಿಮ್ಗೆ ಇಷ್ಟ ಆಗೋ ಕಲರ್ ಸಿಕ್ಲಿಲ್ಲ ಅಂತಂದ್ರೆ ಬಂದ್ಬಿಡಿ. ಸುಮ್ನೆ ತಗೊಂಡು, ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಇರೋದೇನೆ 26,000 ಇಂದ. ನೀವು ಅಷ್ಟೆಲ್ಲ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಇಷ್ಟ ಇಲ್ದಿರೋಂತ ಕಲರ್ ನ ತಗೊಂಡ್ ಬಂದು ಹಾಕೊಳ್ಬೇಕಾದ್ರೆಲ್ಲ ನಂಗೆ ಈ ಕಲರ್ ಇಷ್ಟ ಇರ್ಲಿಲ್ಲ, ಆ ಕಲರ್ ಇಷ್ಟ ಆಯ್ತು ಅಂತ ಅನ್ಕೊಂಡ್ರೆ ಅವಾಗ ತುಂಬಾನೇ ಬೇಜಾರಾಗುತ್ತೆ. ಸೊ ಅದರಿಂದಾಗಿ ಅರ್ಲಿ ಮಾರ್ನಿಂಗ್ ಹೋಗಿ, ನಿಮ್ ಜೊತೆ ಹೆಲ್ಪರ್ನ ಕರ್ಕೊಂಡು ಹೋಗಿ, ಯಾರಾದ್ರೂ ಸರಿ 1-2-3 ಜನ ಸಿಕ್ಕಿದ್ರೆ ಅವ್ರನ್ನು ಕರ್ಕೊಂಡು ಹೋಗಿ. ಟೋಕನ್ ಸಿಗುತ್ತೆ, ಆರಾಮ್ಸೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಥವಾ ಅಲ್ಲಿ ಕೂತಿರೋಂತವ್ರನ್ನೇ ಸ್ವಲ್ಪ ಫ್ರೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಈ ಕಲರ್ ಸಿಕ್ಕಿದ್ರೆ ನನ್ಗೆ ಈ ಕಲರ್ ಕೊಡಿ ಅಂತ ಅವ್ರ ಹತ್ರನೇ ಫ್ರೆಂಡ್ ಮಾಡ್ಕೊಂಡ್ರೆ ಖಂಡಿತ ಅವರು ನಿಮ್ಗೂ ಹೆಲ್ಪ್ ಮಾಡ್ಬೋದು. ಈಗ ನನ್ಗೆ ಒಂದ್ 3-4 ಸ್ಯಾರಿ ಸಿಕ್ಕಿತ್ತಲ್ವಾ, ಅದು ಬೇರೆಯವ್ರಿಗೆ ಇಷ್ಟ ಆಗಿತ್ತು. ಅವ್ರು ಬಂದು ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ನಮ್ಗೆ ಕೊಡಿ ಅಂತ ಕೇಳ್ತಿದ್ರು. ಅವಾಗ ನಾನು ಅವ್ರಿಗೆ ಕೊಟ್ಟೆ. ತುಂಬಾ ಖುಷಿಯಿಂದ ತಗೊಂಡು ಹೋದ್ರು. ಈ ತರ ನೀವು ಅಲ್ಲಿರೋರ್ನ ಫ್ರೆಂಡ್ ಮಾಡ್ಕೊಂಡು ಅವರಿಂದನೂ ಹೆಲ್ಪ್ ತಗೊಳ್ಬಹುದು. ಅಥವಾ ನಾನ್ ಹೇಳೋ ಪ್ರಕಾರ ನಿಮ್ಮ ಮನೇಲಿ ಯಾರಾದ್ರೂ ಬೇರೆಯವ್ರು ಇದ್ರೆ ಅವ್ರನ್ನು ಕರ್ಕೊಂಡು ಹೋಗಿ, ಅವ್ರಿಗೂ ಒಂದೊಂದು ಟೋಕನ್ ಸಿಗುತ್ತೆ. ಹಾಗೆ ಒಬ್ರಿಗೆ ಒಂದೇ ಸ್ಯಾರಿ ಕೊಡೋದು ಅಂತ ಹೇಳ್ಬಿಡ್ತಾರೆ ಬಿಲ್ ಮಾಡಿಸ್ಬೇಕಾದ್ರೆ ಎಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಅಲ್ಲಿ ಏನ್ ಬೇಜಾರು ಅಂದ್ರೆ ಯಾರು ಕೂಡ ಸ್ಯಾರಿನ ಓಪನ್ ಮಾಡಲ್ಲ, ತೋರ್ಸಲ್ಲ. ಸುಮ್ನೆ ತಗೊಳ್ತಾ ಇರ್ಬೇಕು. ಇಲ್ಲ ಸ್ಯಾರಿ ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇಷ್ಟ ಇದ್ರೆ ತಗೊಳ್ಬೇಕು, ಇಲ್ಲ ಅಂದ್ರೆ ಬರ್ತಾ ಇರ್ಬೇಕು. ಆ ತರ ಇರುತ್ತೆ. ಸ್ವಲ್ಪ ಬೇಜಾರಾಗುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ, ಸ್ಯಾರಿ ಓಪನ್ ಮಾಡಿ ಕೂಡ ತೋರ್ಸಲ್ವಲ್ಲ ಅಂತ. ಏನಪ್ಪಾ ಅಂದ್ರೆ ಏನೋ ಒಂದು ಕ್ರೇಜು. ಹಾಗೆ ನಾವು ಮೈಸೂರ್ ಕಡೆಯವರಾಗಿ ಮೈಸೂರ್ ಸಿಲ್ಕ್ ಸ್ಯಾರಿನ, ಅದ್ರಲ್ಲೂ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿನ ನಾವು ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ ಅಲ್ವಾ. ನಂಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಇಷ್ಟಪಟ್ಟಿದ್ ಕಲರ್ ಸಿಕ್ತಲ್ಲ ಅಂತ ತುಂಬಾ ಖುಷಿ ಆಯ್ತು. ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಸ್ಯಾರಿ ತಗೊಂಡಾಗ ಖಂಡಿತ ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವ ಕಲರ್ ತಗೊಂಡೆ ಏನು ಅಂತ. ನನಗೆ ಇನ್ನ 1-2-3 ಕಲರ್ ತಲೆಯಲ್ಲಿದೆ. ಯಾವಾಗ ತಗೊಳ್ತೀನ ಅವಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಓಕೆನಾ. ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಓಕೆನಾ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮ್ ಮುಂದೆ ಬರ್ತಿರ್ತೀನಿ. ಹೆಲ್ಪ್ ಮಾಡಿ. ಓಕೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.